ರಾತ್ರೋರಾತ್ರಿ ಶ್ರೀಮಂತನಾಗಲು ವ್ಯಕ್ತಿಯ ಖತರ್ನಾಕ್ ಪ್ಲಾನ್. ಕೆಲಸ ಮಾಡ್ತಿದ್ದ ಕಂಪನಿಯಲ್ಲೇ ಕಳ್ಳತನ ಮಾಡಿ ಲಾಕ್. ಸಿಲಿಕಾನ್ ಸಿಟಿಗೆ ಬರೋ ಎಲ್ಲರೂ ದುಡ್ಡು ಮಾಡಬೇಕು ಅಂತ ಕನಸು ಕಂಡವರೇ. ಕೈಗೆ ಸಿಕ್ಕಿದ ಕೆಲಸಕ್ಕೆ ಸೇರಿ ನೂರಾರು ಪ್ಲಾನ್ಗಳನ್ನು ಹಾಕೊಂಡಿರ್ತಾರೆ. ಆದರೆ ಯಾವುದೇ ನಡೆಯದಿದ್ದಾಗ ಕಳ್ಳತನದ ಹಾದಿ ಹಿಡಿದು ಲಾಕ್ ಆಗಿರೋದನ್ನ ನೋಡಿದ್ದೀವಿ. ಈ ಸ್ಟೋರಿಯಲ್ಲೂ ಅದೇ ಆಗಿರೋದು. ದಾವಣಗೆರೆ ಜಿಲ್ಲೆಯ ನ್ಯಾಮತಿ ತಾಲೂಕಿನ ಕುಗ್ಗನಹಳ್ಳಿ ಧನಂಜಯ ಎಂಬಾತ ಕೆಲಸಕ್ಕೆ ಅರಸಿ ಬೆಂಗಳೂರಿಗೆ ಬಂದಿದ್ದ. ಸದಾಶಿವನಗರದಲ್ಲಿರುವ ಹಾರಿಜೋನ್ ವೆಂಚರ್ ಮೈಲಂಗ್ ಆ್ಯಂಡ್ ಬಿಲ್ಡರ್ ಕಚೇರಿಯಲ್ಲಿ ಕಳೆದ 3 ವರ್ಷಗಳಿಂದ ಕ್ಯಾಶಿಯರ್ ಮತ್ತು ಅಕೌಂಟೆಂಟ್ ಆಗಿ ಕೆಲಸವನ್ನು ಮಾಡ್ತಿದ್ದ. ಆಫೀಸ್ನಲ್ಲಿ ದಿನಕ್ಕೆ ಕೋಟಿ ವ್ಯವಹಾರಗಳ ಅಕೌಂಟಿಂಗ್ ಮಾಡ್ತಿದ್ದ ಧನಂಜಯನಿಗೆ ಹಣದ ರಾಶಿಯ ಮೇಲೆ ಕಣ್ಣು ಬೀಳುತ್ತೆ. ರಾತ್ರೋರಾತ್ರಿ ರಾಜನಾಗಲು ಹೋದವನು ಮಾಡಿದ್ದು ಒಂದು ದೊಡ್ಡ ಪ್ಲಾನ್. ಸ್ನೇಹಿತರ ಜೊತೆ ಸೇರಿ ಮಾಡಿದ್ದ ಬಿಗ್ ಪ್ಲಾನ್. ಹಣದ ರಾಶಿಯ ಮೇಲೆ ಕಣ್ಣು ಬಿದ್ದ ತಕ್ಷಣ ಇದು ನನ್ನಿಂದ ಒಬ್ಬನಿಂದ ಸಾಧ್ಯವಿಲ್ಲ ಅಂತ ಗೊತ್ತಾದಾಗ ತನ್ನ ಸ್ನೇಹಿತರನ್ನೆಲ್ಲ ಗೂಡಿಸಿ 4 ಜನರ ಒಂದು ಗ್ಯಾಂಗ್ ಕಟ್ತಾನೆ. ಪ್ಲಾನ್ ಪ್ರಕಾರ ಇದೇ ತಿಂಗಳ 20ನೇ ತಾರೀಕು ತಮ್ಮ ಪ್ಲಾನ್ನಂತೆ ಕಂಪನಿಯ ಗ್ಲಾಸನ್ನು ಹೊಡೆದು ಒಳನುಗ್ಗಿದ ಗ್ಯಾಂಗ್ 91.76 ಲಕ್ಷ ರೂಪಾಯಿಯನ್ನ ದೋಚಿ ಪರಾರಿಯಾಗಿದ್ದಾರೆ. ಮರುದಿನ ಆಫೀಸ್ಗೆ ಬಂದ ಮಾಲೀಕನಿಗೆ ಶಾಕ್ ಆದಿತ್ತು. ತಕ್ಷಣ ಸದಾಶಿವನಗರ ಠಾಣೆಗೆ ದೂರನ್ನ ನೀಡಿದ್ದಾರೆ. ದೂರಿನ ಅನ್ವಯ ತನಿಖೆಗೆ ಮುಂದಾದರೂ ಪೊಲೀಸರು ಧನಂಜಯ ಮತ್ತು ಪ್ರವೀಣ್ ನಾಯ್ಕನನ್ನ ಲಾಕ್ ಮಾಡಿದ್ದಾರೆ. ಕೃತ್ಯಕ್ಕೆ ಬಳಸಿದ ಕಾರು ದೋಚಿದ 91 ಲಕ್ಷ ರೂಪಾಯಿಯ ಪೈಕಿ 81.66 ಲಕ್ಷವನ್ನ ವಶಕ್ಕೆ ತೆಗೆದುಕೊಳ್ತಾರೆ. ಪ್ರಕರಣದಲ್ಲಿ ಭಾಗಿಯಾಗಿದ್ದ ತಿಪ್ಪೇಶ್ ಸುನಿಲ್ಗೆ ಪೊಲೀಸರು ಬಲೆ ಬೀಸಿದ್ದಾರೆ. Total 91 lakhs, 81 lakhs 66,000 recovery ಆಗಿದೆ. ಮತ್ತೆ ಇಬ್ಬರು ಆರೋಪಿಗಳು ಸಿಕ್ಕಿದ್ರು. ಇನ್ನೂ ಇಬ್ಬರು ಆರೋಪಿ ಸಿಗಬೇಕು. ಬಹುಶಃ ಅವ್ರ ಕಡೆ ಸಿಕ್ಕಿತ್ತು, ಬಟ್ ಆಲ್ಮೋಸ್ಟ್ 90% ಜಾಸ್ತಿ ರಿಕವರಿ ಆಗಿದೆ. ಇದು ಕೂಡ ಬಹಳ ಬೇಗನೆ ನಮ್ಮವರು ಒಂದು ಟೆಕ್ನಿಕಲ್ ಆಧಾರದ ಮೇಲೆ ರಿಕವರಿ ಮಾಡಿ ಇಂಟ್ಯಾಕ್ಟ್ ಆಲ್ಮೋಸ್ಟ್ ಇಂಟ್ಯಾಕ್ಟ್ ರಿಕವರಿ ಮಾಡಿದ್ರು. ಒಳ್ಳೆ ಕೆಲಸ ಮಾಡಿದ್ರು. ಆಸರೆ ನೀಡಿದ ಕಂಪನಿಗೆ ಮಣ್ಣು ಹಾಕುವ ಕೆಲಸ ಮಾಡಲು ಹೋಗಿ ಅವರೇ ಲಾಕ್ ಆಗಿದ್ದಾರೆ. ಗ್ಯಾಂಗ್ ಕಟ್ಟಿಕೊಂಡು ಕನ್ನ ಹಾಕಲು ಹೋದವರು ಇಂದು ಪೊಲೀಸ್ ಠಾಣೆಯಲ್ಲಿ ಕಂಬಿ ಎಣಿಸುತ್ತಿದ್ದಾರೆ. ನಿಸರ್ಗ ಕ್ರೈಮ್ ಬ್ಯೂರೋ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.